ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲಿ ತಪ್ಪಿತು ಸಂಗೀತ ಲೆಕ್ಕಾಚಾರ? ಕಡಿಮೆ ದಿನಸಿಯಲ್ಲಿ ಒಂದು ವಾರ ಹೇಗಿರ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳು? ಅದೇ ಯಾಕೋ ಕಾಣೆ ಸಂಗೀತ ನಸೀಬೆ ಚೆನ್ನಾಗಿ ಇಲ್ಲ ಎಂದು ಅನಿಸುತ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಬರೀ ವಿರೋಧ ಕಟ್ಟಿಕೊಳ್ಳುವುದೇ ಆಗಿದೆ. ಎಷ್ಟು ಬಾರಿ ತನಿಷಾ ಕೂಡ ಎಡವಿದ್ದು ಲಕ್ಸುರಿ ಬಜೆಟ್ ಅನ್ನು ಕಳೆದುಕೊಂಡಿದ್ದರು. ಕಳೆದ ವಾರ ನಮ್ರತಾ ಕೂಡ ಸರಿಯಾದ ರೀತಿಯಲ್ಲಿ ಲಕ್ಸುರಿ ಬಜೆಟ್ ನಡೆಯುವಲ್ಲಿ ವಿಫಲವಾದರು. ನಂತರ ಸಂಗೀತ ಹಾಗೂ ನಮ್ರತಾ ಕಣ್ಣೀರು ಹಾಕಿದ್ದರು. ಆದರೆ ಇಂದು ಕೂಡ ಮನೆಯ ಸದಸ್ಯರು ದಿನಸಿ ಸಾಮಗ್ರಿಗಳನ್ನು ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಈ ಮೊದಲೇ ಬಿಗ್ ಬಾಸ್ ಸರಿಯಾದ ರೀತಿಯಲ್ಲಿ ಸೂಚನೆಗಳನ್ನು ನೀಡಿತ್ತು. ಮನೆಗೆ ಅವಶ್ಯಕತೆ ಇರುವ ದಿನಸಿ ಸಾಮಗ್ರಿಗಳು ಬಂದಾಗ ಬಜಾರ್ ಹೊತ್ತುವಂತೆ ಎಂದು ಹೇಳಿತ್ತು. ಈ ವೇಳೆ ತನಿಷಾ ಕೂಡ ಸರಿಯಾದ ರೀತಿ ಬಜಾರ್ ಒತ್ತಿದ್ದಾರೆ. ಆದರೆ ಸಂಗೀತ ಯಾಕೋ ಎಡವಿದಂತೆ ಕಾಣುತ್ತಿದ್ದಾರೆ. ಇದೇ ವಿಚಾರವಾಗಿ ಸಂಗೀತ ವಿರುದ್ಧ ಮನೆ ಮಂದಿ ಕೋಪಗೊಂಡಿದ್ದಾರೆ. ಯಾವಾಗಲೂ ವಿನಯ್ ಸಂಗೀತ ತಪ್ಪು ಮಾಡಿದರೆ ಮಾತನಾಡುವಲು ಕಾಯುತ್ತಾ ಇರುತ್ತಾರೆ. ಈಗ ವಿನಯ್ಗೆ ಒಂದು ಚಾನ್ಸ್ ಸಿಕ್ಕಿದ್ದು ಸಂಗೀತ ವಿರುದ್ಧ ಮುಗಿಬಿದ್ದಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ದಿನಸಿ ಸಾಮಗ್ರಿಗಳು ಕಡಿಮೆಯಿದ್ದು ಸ್ಪರ್ಧಿಗಳು ದಿನದಿಂದ ದಿನಕ್ಕೆ ಸರಿಯಾಗಿ ರೀತಿಯಲ್ಲಿ ಊಟ ಮಾಡಲು ಆಗುತ್ತಿಲ್ಲ. ಈ ವಾರವೂ ಕೂಡ ದಿನಸಿ ಸಾಮಗ್ರಿಗಳು ವಾಪಸ್ ಹೋಗಿದ್ದಕ್ಕೆ ವಿನಯ್ ಕೋಪ ಮಾಡಿಕೊಂಡಿದ್ದಾರೆ. ವಾರ ಪೂರ್ತಿ ಇಷ್ಟೇ ದಿನಸಿಯಲ್ಲಿ ಊಟ ಮಾಡಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಂಗೀತ ದಿನಸಿ ಸಾಮಗ್ರಿಗಳ ಹೆಸರುಗಳನ್ನು ಹೇಳುವಾಗ ಕನ್ಫ್ಯೂಸ್ ಮಾಡಿಕೊಂಡು ಬಜಾರನ್ನು ಒತ್ತಿಬಿಟ್ಟಿದ್ದಾರೆ. ಈ ವೇಳೆಗೆ ಮನೆಗೆ ಬರಬೇಕಾದ ಇತರ ಸಾಮಗ್ರಿಗಳ ಬದಲು ಹೆಚ್ಚು ಸಾಮಗ್ರಿಗಳಿಗೆ ಬಂದಿದೆ. ಅದಕ್ಕಾಗಿ ಮನೆಯಲ್ಲಿ ಜಗಳವಾಗಿದೆ. ಪದೇ ಪದೇ ಸುದೀಪ್ ಲಕ್ಸುರಿ ಬಜೆಟ್ ಕಳೆದುಕೊಳ್ಳುತ್ತಾ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸುತ್ತಿದ್ದರು. ನಿಮ್ಮನ್ನು ನೋಡಿಕೊಂಡು ಈಗಾಗಲೇ ಕಳೆದ ಸೀಸನ್ನಲ್ಲಿ ಭಾಗವಹಿಸಿದ್ದ ಸ್ಪರ್ಧಿಗಳು ನಗುತ್ತಾ ಇದ್ದಾರೆ ಎಂಬ ಮಾತನ್ನು ಕೂಡ ಆಡಿದ್ದರು. ಯಾರು ಚೆನ್ನಾಗಿ ಲೆಕ್ಕ ಹಾಕುತ್ತಾರೋ ಅವರೇ ಬರೆಯಿರಿ ಎಂಬುದನ್ನು ಹೇಳಿದ್ದರು. ಆದರೆ ಇಲ್ಲಿ ಸ್ಪರ್ಧಿಗಳು ಮತ್ತು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಸಂಗೀತ ತಲೆಗೆ ಬಂತು ಲೆಕ್ಕಾಚಾರದ ತಪ್ಪು. ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ದಿನಸಿ ಸಾಮಗ್ರಿಗಳು ಪಡೆಯಲ್ಲಿ ಸ್ಪರ್ಧಿಗಳು ವಿಫಲವಾಗುತ್ತಿದ್ದಾರೆ. ಇಂದು ಬಿಗ್ ಬಾಸ್ ದಿನಸಿ ಸಾಮಗ್ರಿ ಪಡೆಯಲು ಟಾಸ್ಕ್ ಅನ್ನು ನೀಡಿತ್ತು. ಅದರಲ್ಲಿ 4 ಮಂದಿ ಭಾಗಿಯಾಗಿದ್ದರು. ಮೈಕಲ್, ತನಿಷಾ, ಕಾರ್ತಿಕ್ ಹಾಗೂ ಸಂಗೀತ. ಈ 4 ಮಂದಿಯ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿತ್ತು. ನಂತರ 4 ಮಂದಿಯ ಮುಂದೆ ಒಂದೊಂದು ಬಜಾರ್ ಅನ್ನು ಇಡಲಾಗಿತ್ತು. ಮನೆಗೆ ಅವಶ್ಯಕವಾಗಿರುವ ದಿನಸಿ ಸಾಮಗ್ರಿಗಳು ಹೆಸರು ಬಂದಾಗ ಬಜಾರ್ ಒತ್ತಲು ಸೂಚನೆಯನ್ನು ನೀಡಲಾಗಿತ್ತು. ಆದರೆ ಇಲ್ಲಿ ಸಂಗೀತ ಎಡವಟ್ಟು ಮಾಡಿಕೊಂಡಿದ್ದಾರೆ. ಪ್ರತಾಪ್ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಆಯ್ಕೆ ಮಾಡಿದ ದಿನಸಿ ಸಾಮಗ್ರಿಗಳನ್ನು ಬೋರ್ಡ್ ಮೇಲೆ ಬರೆಯುತ್ತಾ ಇದ್ದರು. ಇನ್ನು ಕುಳಿತಿರುವ ತುಕಾಲಿ ಸಂತೋಷ್ ಇಲ್ಲಿ ಪ್ರಮಾಣವನ್ನು ನೋಡಿಕೊಂಡು ಬಜಾರ್ ಒತ್ತಬೇಕು ಎಂದು ಹೇಳುತ್ತಾ ಇದ್ದಾರೆ. ಏನಾದರೂ ಬಜಾರ್ ಒತ್ತಲಿಲ್ಲ ಎಂದರೆ ಅದರ ಪ್ರಮಾಣ ಹೆಚ್ಚಾಗುತ್ತಾ ಹೋಗುತ್ತದೆ ಎಂಬ ಮಾತನ್ನು ಕೂಡ ಆಡಿದ್ದಾರೆ. ಇದೇ ವೇಳೆ ಬಿಗ್ ಬಾಸ್ ಮನೆಗೆ ಅಗತ್ಯವಿರುವ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ, ಮೊಟ್ಟೆ, ಕೋಳಿ ಇತ್ಯಾದಿ ಸಾಮಗ್ರಿಗಳನ್ನು ಹೆಸರನ್ನು ಹೇಳುತ್ತಾ ಮುಂದೆ ಸಾಗುತ್ತಿದೆ. ಈ ವೇಳೆ ತನಿಷಾ ಕೆಲವೊಂದು ಅಷ್ಟು ಸಾಮಗ್ರಿಗಳಿಗೆ ಬಜಾರ್ ಒತ್ತಿದ್ದಾರೆ. ಸಂಗೀತ ಮಾತ್ರ ಬೇಡ ಎನ್ನುತ್ತಿದ್ದರು. ಈಗೋನಲ್ಲೇ ಸಾಯ್ತಾರೆ ಎಂದ ವಿನಯ್. ಈ ಮೊದಲೇ ವಿನಯ್ ಸಂಗೀತಗೆ ಇದು ಮನೆಗೆ ಸಾಮಗ್ರಿಗಳನ್ನು ತರುವ ವಿಚಾರ ಎಂದು ಹೇಳಿದ್ದೆ ಎಂದಿದ್ದಾರೆ. ಮನೆಗೆ ಸಾಮಗ್ರಿಗಳನ್ನು ತರುವ ವಿಷಯದಲ್ಲಿ ತಮಾಷೆ ಮಾಡಬೇಡ ಎಂದು ವಿನಯ್ ಹೇಳಿದ್ದಾರೆ. ಈಗ ಬಂದಿರುವ ಸಾಮಗ್ರಿಗಳಲ್ಲಿ ವಾರ ಪೂರ್ತಿ ಯಾವ ರೀತಿ ಮಾಡುವುದು ಎಂಬುದು ಮಾತ್ರ ಕುತೂಹಲವಾಗಿದೆ. ಪದೇ ಪದೇ ಸಂಗೀತ ಮಾತ್ರ ಇತರ ಸ್ಪರ್ಧಿಗಳ ಕೋಪಕ್ಕೆ ಗುರಿಯಾಗುತ್ತಿದ್ದಾರೆ. ಈಗ ಮನೆಗೆ ಬೇಕಾದಂಥ ಸಾಮಗ್ರಿಗಳು ಬಿಗ್ ಬಾಸ್ ಸ್ಪರ್ಧಿಗಳು ಕಳೆದುಕೊಂಡಿದ್ದು ಪಶ್ಚಾತ್ತಾಪ ಪಡುತ್ತಾ ಇದ್ದಾರೆ. ವಾರ ಪೂರ್ತಿ ಬಂದಿರುವ ಸಾಮಗ್ರಿಗಳಲ್ಲಿ ಯಾವ ರೀತಿ ಅಡುಗೆ ಮಾಡುತ್ತಾರೆ, ಊಟ ಮಾಡುತ್ತಾರೆ ಎಂದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.